ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಪ್ರಾನ್ಸಲ್ಲಿ ಕಬಾಬ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಅದಕ್ಕೆ ಯಾವ್ಯಾವ ಐಟಮ್ಸ್ ಬೇಕು ಅಂತ ನೋಡ್ಕೊಳ್ಳಿ. ನಾನೊಂದು ಅರ್ಧ kg ಪ್ರಾನ್ಸ್ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ನೀಟಾಗಿ ಎಲ್ಲ ತೊಳೆದು ಒಂದು 2-3 ಸತಿ ಸ್ಮೆಲ್ ಇರುತ್ತೆ. ಇದು ಚೆನ್ನಾಗಿ ತೊಳೆದಿಟ್ಕೊಬೇಕು. ತೊಳೆದಿಟ್ಕೊಂಡಿದ್ದೀನಿ. ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಖಾರದ ಪುಡಿ ಸ್ವಲ್ಪ ತೊಗೊಂಡಿದ್ದೀನಿ. ಪೆಪ್ಪರ್ ಸ್ವಲ್ಪ, ಮೆಣಸಿನ ಪುಡಿ, ಪೆಪ್ಪರ್ ಸ್ವಲ್ಪ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾರ್ನ್ಫ್ಲೋರ್ ಸ್ವಲ್ಪ ತೊಗೊಂಡಿದ್ದೀನಿ. ಒಂದು ಮೊಟ್ಟೆ ತೊಗೊಂಡಿದ್ದೀನಿ ನಾನು. ಮತ್ತು ಕರಿಯೋದಕ್ಕೆ ಎಣ್ಣೆ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲಿಗೆ ಇದನ್ನು ಹಾಕ್ಕೊಳ್ಳೋಣ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದರಲ್ಲಿ ನೀಟಾಗಿ. ಖಾರದ ಪುಡಿ ಒಂದು ಹಚ್ ಖಾರದ ಪುಡಿ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ. 1 ಸ್ಪೂನ್ ಅಥವಾ 1.5 ಸ್ಪೂನ್ ಸಾಕು, ನೋಡ್ಕೊಂಡು ಹಾಕ್ಕೊಳ್ಳೋಣ ಖಾರನ. ಉಪ್ಪು ಅಷ್ಟೇ 1 ಸ್ಪೂನ್ ಅಥವಾ 1.5 ಸ್ಪೂನ್ ಸಾಕು, ನೋಡ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೊಳ್ಳೋಣ. ಕಾರ್ನ್ಫ್ಲೋರ್ ಹಾಕೊಳ್ಳೋಣ. ಈಗ ಅದು ಬೈಂಡಿಂಗ್ಗೆ ನೀಟಾಗಿ ಬೈಂಡಿಂಗ್ ಆಗೋದಕ್ಕೆ ಕಾರ್ನ್ಫ್ಲೋರ್ ಹಾಕೋತೀನಿ. ಒಂದು ಮೊಟ್ಟೆ ಹೊಡ್ಕೋತೀನಿ. ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಚೆನ್ನಾಗಿ ನೀಟಾಗಿ ಸ್ಪೂನ್ ಅಥವಾ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನೀಟಾಗಿ ಅದಕ್ಕೆಲ್ಲ ಬೈಂಡಿಂಗ್ ಆಗಬೇಕು ನೀಟಾಗಿ. ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಇದು ನಿಂಬೆಹಣ್ಣು ಸೇರಿಸ್ಬಿಡ್ಲಿಕ್ಕೆ, ತಿನ್ನೋವಾಗ ನಾವು ಸೇರಿಸ್ಕೊಳ್ಳೋಣ. ಇದು ಬೇಡ, ಯಾಕಂತಂದರೆ ಒಂದೊಂದ್ಸತಿ ಎಣ್ಣೆಯಲ್ಲಿ ಕರಿಯೋವಾಗ ಅದು ಬಿಟ್ಕೊಂಡ್ಬಿಡುತ್ತೆ ತುಂಬ ನಿಂಬೆಹಣ್ಣು ಜಾಸ್ತಿ ಇದ್ದರೆ. ಬೇಕು ಅಂದರೆ ಯೂಸ್ ಮಾಡ್ಕೊಳ್ಳಿ, ನಾನು ಯೂಸ್ ಮಾಡ್ತಿಲ್ಲ. ತಿನ್ನೋವಾಗ ಅದನ್ನು ಅದು ಎಲ್ಲ ಎಣ್ಣೆಯಲ್ಲಿ ಕರೆದಾದ್ಮೇಲೆ ಅದು ನಿಂಬೆಹಣ್ಣು ಹಿಂಡ್ಕೊಂಡು ತಿನ್ಕೊಳ್ಳೋಣ. ಬೇಕಂದರೆ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ. ನೀಟಾಗಿ ಇದೆಲ್ಲ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಿ ಒಂದು 5 ನಿಮಿಷ ಈಗ ಬಿಡೋಣ. ಇದನ್ನು ಹಾಗೆ ಒಂದು 5 ನಿಮಿಷ ಆದಮೇಲೆ ಕಾಯಕ್ಕಿಡೋಣ. ಎಣ್ಣೆ ಕಾಯಕ್ಕಿಟ್ಟು ಇದನ್ನು ಕರಿಯೋಣ. ಒಂದು 5 ನಿಮಿಷ ಬಿಡೋಣ ಇದನ್ನೀಗೆ. ಪ್ರಾನ್ಸ್ ಕಲಸಿಟ್ಟು ಒಂದು 10 ನಿಮಿಷ ಆಗಿದೆ. ಈಗ ಕಾಯಕ್ಕಿಡೋಣ, ಎಣ್ಣೆ ಕಾಯಕ್ಕಿಡೋಣ. ಸ್ಟವ್ ಅಂಟಿಸ್ಕೊಳ್ಳೋಣ. ಮೊದಲಿಗೆ ಎಣ್ಣೆ ಹಾಕೊಳ್ಳೋಣ. ಚೆನ್ನಾಗಿ ಕಾಯಿಲಿ ಎಣ್ಣೆ. ಎಣ್ಣೆ ಕಾದಿದೆ, ಈಗ ಹಾಕೊಳ್ಳೋಣ. ಡೀಪ್ ಫ್ರೈ ಆಗಬೇಕು. ಇದು ಗೋಲ್ಡನ್ ಬ್ರೌನ್ ಬರೋ ತನಕ ಇರಬೇಕು. ಮೀಡಿಯಮ್ ಸಿಮ್ಮಲ್ಲಿ ಇಟ್ಟು, ತುಂಬ ಸಿಮ್ ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಬೇಯಿಸಬೇಕು. ತುಂಬ ಒಳ್ಳೆಯದು ಇದು ಹೆಲ್ತಿಗೆ. ಸೀ ಫುಡ್ ಆಗಿರೋದ್ರಿಂದ ತುಂಬ ಹಾರ್ಟ್ಗೆ, ಬ್ರೈನ್ಗೆ ತುಂಬ ಒಳ್ಳೆಯದು. ಮತ್ತು ಇದರಲ್ಲಿ ಫ್ಯಾಟ್ ಕಡಿಮೆ ಇರುತ್ತೆ. ಬೇಗ ಫ್ರೈ ಆಗ್ಬಿಡುತ್ತೆ ಇದು. ಒಂದು 5 ನಿಮಿಷ ಸಾಕಷ್ಟೇ. ಇದನ್ನು ಎಣ್ಣೆಲಿ ಹಾಕಿದ್ದು ಒಂದು 5 ನಿಮಿಷಕ್ಕೆಲ್ಲ ತೆಗಿಬೇಕು, ಬೇಗ ಬೆಂದ್ಬಿಡುತ್ತೆ ಇದು. ಆಗಿದೆ ಇದು ತೆಗಿಯೋಣ. ಬೇಗ ಬೆಂದ್ಬಿಡುತ್ತೆ ಇದು. ಒಂದು 5 ನಿಮಿಷ ಸಾಕು. ಎಣ್ಣೆಲಿ ಹಾಕಿದ್ದು ಒಂದು 5 ನಿಮಿಷಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಇಟ್ಕೊಂಡು ಈ ಥರ ತೋರಿಸಿದ್ದಲ್ಲ, ಈಗ ತೆಗಿಯೋಣ ಇದನ್ನು. ಪ್ರಾನ್ಸ್ ಕಬಾಬ್ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ತುಂಬ ಒಳ್ಳೆಯದು ಹೆಲ್ತಿಗಿದು. ಮತ್ತು ಹಾರ್ಟ್ಗೆ, ಬ್ರೈನ್ಗೆಲ್ಲ ತುಂಬ ಒಳ್ಳೆಯದು. ಸೀ ಫುಡ್ ಆಗಿರೋದ್ರಿಂದ ತುಂಬ ಒಳ್ಳೆಯದಿದು. ಫ್ಯಾಟ್ ತುಂಬ ಕಡಿಮೆ ಇರುತ್ತೆ ಇದ್ರೊಳಗೆ. ಎಲ್ಲರೂ ಯೂಸ್ ಮಾಡ್ಬೋದು. ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ.